ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, ನೀವು ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಿರಲ್ಲ, ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಕೂಡ ಜನಕ್ಕೆ ತಲುಪುತ್ತೆ. ಆದರೆ ಇಂಡಿಯಾದಲ್ಲೂ ಕೂಡ ತಲುಪುತ್ತೆ, ಬೇರೆ ದೇಶದಲ್ಲೂ ಕೂಡ ನಿಮ್ಮೊಂದು ವಿಡಿಯೋ ತಲುಪುತ್ತೆ ಜನಕ್ಕೆ. ಫ್ರೆಂಡ್, ನೀವು ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದರೆ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ ಫ್ರೆಂಡ್, ನಿಮ್ಮ ಒಂದು ವಿಡಿಯೋ ಏನಾದರೂ ಸಣ್ಣ ಪುಟ್ಟ ಯೂಟ್ಯೂಬರ್ ಆಗಲಿ ದೊಡ್ಡ ಯೂಟ್ಯೂಬರ್ ಆಗಲಿ, ದೊಡ್ಡ ಯೂಟ್ಯೂಬರ್ದು ತಲುಪಿರುತ್ತೆ. ಆದರೆ ಸಣ್ಣ ಯೂಟ್ಯೂಬರ್ದು ಕೂಡ ಬೇರೆ ದೇಶಕ್ಕೆ ಕೂಡ ನಿಮ್ಮ ಒಂದು ವಿಡಿಯೋ ಜನ ನೋಡ್ತಾರೆ, ಬೇರೆ ದೇಶದಲ್ಲಿ ಕೂಡ ನಿಮ್ಮ ಒಂದು ವಿಡಿಯೋನ ನೋಡ್ತಾರೆ ಫ್ರೆಂಡ್. ಅದು ನೀವು ಕಂಪ್ಲೀಟಾಗಿ ನಿಮ್ಮೊಂದು ಯೂಟ್ಯೂಬ್ ಆ್ಯಪ್ನಲ್ಲಿ ಚೆಕ್ ಮಾಡ್ಕೋಬೋದು. ನಿಮ್ಮ ನೀವು ವಿಡಿಯೋ ಅಪ್ಲೋಡ್ ಮಾಡಿದಂಥ ವಿಡಿಯೋ ಯಾವ್ಯಾವ ದೇಶದಲ್ಲಿ ನೋಡ್ತಾರೆ ಅನ್ನೋದು ನೀವು ಆರಾಮಾಗಿ ಚೆಕ್ ಮಾಡ್ಕೋಬೋದು ಫ್ರೆಂಡ್. ಅದು ಚೆಕ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರಲ್ಲ, ನೋಡೋರೆಲ್ಲ ಬಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಫ್ರೆಂಡ್. ಇದ್ರ ಬಗ್ಗೆ ಕಂಪ್ಲೀಟಾಗಿ ನಿಮ್ಮ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಂಥ ವಿಡಿಯೋ ಯಾವ ದೇಶದಲ್ಲಿ ನೋಡಿದ್ದಾರೆ ಅನ್ನೋದು ಕಂಪ್ಲೀಟಾಗಿ ನೀವು ಯೂಟ್ಯೂಬ್ ಆ್ಯಪ್ನಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್, ಮೊದಲಿಗೆ ನನ್ನ ಒಂದು ಯೂಟ್ಯೂಬ್ ಆ್ಯಪ್ ಓಪನ್ ಮಾಡ್ಕೊತೀನಿ. ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಒಂದು ನಿಮಿಷ ವೇಟ್ ಮಾಡಿ. ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಕೆಳಗಡೆ ಪ್ರೊಫೈಲ್ ಇದೆಯಲ್ಲ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮತ್ತೆ ಮೇನ್ ಪ್ರೊಫೈಲ್ ಓಪನ್ ಆಯಿತು, ಅಲ್ಲಿ ಮತ್ತೆ ಮೇನ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ 3 ಡಾಟ್ ಲೈನ್ ಕಾಣ್ತಿರ್ಬೋದು ನಿಮಗೆ. ಇಲ್ಲಿ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮ್ಯಾನೇಜ್ ವಿಡಿಯೋಸ್ ಸೈಡಿಗೆ ಒಂದು ಸಿಂಬಲ್ ಇರುತ್ತೆ, ಆ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮೊಂದು ಅನಾಲಿಟಿಕ್ಸ್ ಓಪನ್ ಆಯಿತು ಯೂಟ್ಯೂಬ್ ಆ್ಯಪ್ನಲ್ಲಿ. ಇಲ್ಲಿ ಓಪನ್ ಮಾಡಿದಾಗ ಸ್ವಲ್ಪ ಮೇಲಿಗೆ ಸ್ಟ್ರೋಲ್ ಮಾಡಿ. ಮೇಲಕ್ಕೆ ಎತ್ತಿದಾಗ ಇಲ್ಲಿ ಯುವರ್ ಆಡಿಯನ್ಸ್ ಅಂತ ಇದೆ. ಇಲ್ಲಿ ಯಾವ ಏಜಿನಿರೋ ನಿಮ್ಮೊಂದು ವಿಡಿಯೋ ನೋಡ್ತಾ ಇದ್ದೀರ ಅನ್ನೋದು ಇಲ್ಲಿ ಕಂಪ್ಲೀಟಾಗಿ ನೋಡ್ಕೋಬೋದು. ನೆಕ್ಸ್ಟ್ ಜನರಲ್, ಅಂದರೆ ನಿಮ್ಮ ಒಂದು ವಿಡಿಯೋನ ಮಾಡಿ ನೋಡ್ತಾ ಇದ್ದೀರಾ ಅಥವಾ ಪುರುಷ ನೋಡ್ತಾ ಇರೋದನ್ನು ಕೂಡ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದು ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಗ್ರಾಫಿಕ್ ಅಂತ ಇದೆ. ಇಲ್ಲಿ ನೋಡ್ಕೊಳ್ಳಿ, ನನ್ನ ಒಂದು ವಿಡಿಯೋ ಯಾವ ಒಂದು ದೇಶದಲ್ಲಿ ನೋಡಿದೆ ಅಂದರೆ ಕಂಪ್ಲೀಟಾಗಿ ಇಲ್ಲಿ ಕೆಳಗಡೆ ಕಾಣ್ತಿರ್ಬೋದು. ನನ್ನ ಒಂದು ವಿಡಿಯೋ ಇಂಡಿಯಾದಲ್ಲಿ 96% ಕೂಡ ಜನ ನೋಡಿದ್ದಾರೆ ಫ್ರೆಂಡ್. 96% ಹೈಯೆಸ್ಟ್. ಆಮೇಲೆ ನೆಕ್ಸ್ಟ್ ಇಲ್ಲಿ 1 ಪಾಯಿಂಟ್ ಕೂಡ ತೋರಿಸ್ತಾ ಇಲ್ಲ, 0 ಅಂತ ತೋರಿಸ್ತಾ ಇದೆ. ಆದರೂ ಕೂಡ ಇಲ್ಲಿ ನೆದರ್ಲ್ಯಾಂಡ್, ಟರ್ಕಿ ಅಂತ 2 ದೇಶ ಇಲ್ಲಿ ಕಾಣ್ತಾ ಇದೆ ಫ್ರೆಂಡ್. ನನಗೆ ನೋಡ್ಕೊಳ್ಳಿ, ಕೆಳಗಡೆ ನೆದರ್ಲ್ಯಾಂಡ್ ಸ್ವಲ್ಪ ನೋಡಿರ್ಬೋದು. ಅಲ್ಲಿ ಆಪ್ಷನ್ ಬರ್ತಾ ಇದೆ. ಇನ್ನು ಇಂಡಿಯಾದಲ್ಲಿ ಇನ್ನೂ 4% ಕಮ್ಮಿ ಇದೆ. 4% ಬೇರೆ ದೇಶ ಕೂಡ ನೋಡಿದ್ದಾರೆ. ಅದರಲ್ಲಿ ನೆದರ್ಲ್ಯಾಂಡ್, ಟರ್ಕಿ ಕೂಡ ನನ್ನ ಒಂದು ವಿಡಿಯೋ ತಲುಪಿದೆ, ಅಲ್ಲಿ ತನಕ ಕೂಡ ತಲುಪಿದೆ. ಅಲ್ಲಿ ಕೂಡ ನನ್ನ ಒಂದು ವಿಡಿಯೋನೂ ಕೂಡ ನೋಡಿದ್ದಾರೆ ಫ್ರೆಂಡ್. ನೀವು ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಫ್ರೆಂಡ್. ನೋಡ್ಕೊಳ್ಳಿ, ಇಲ್ಲಿ ದೇಶ ಬರ್ತದೆ, ಇಂಡಿಯಾ, ನೆದರ್ಲ್ಯಾಂಡ್, ಟರ್ಕಿ ಅಂತ ಬರ್ತಾ ಇದೆ ಫ್ರೆಂಡ್. ಇಷ್ಟು ದೇಶಗಳು ಕೂಡ ನನ್ನೊಂದು ವಿಡಿಯೋನ ನೋಡ್ತಾ ಇದ್ದಾರೆ ಫ್ರೆಂಡ್. ನಿಮ್ಮೊಂದು ವಿಡಿಯೋ ಕೂಡ ಎಲ್ಲಿ ಬೇಕಲ್ಲಿ ತಲುಪೋದು ಫ್ರೆಂಡ್. ಈ ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಇಷ್ಟ ಆಯ್ತಂದರೆ ಒಂದು ಲೈಕ್ ಕೊಡಿ. ನಿಮಗೆ ಅನ್ಸಂತ ಕಮೆಂಟ್ ಮೂಲಕ ತಿಳಿಸಿಯಾಗಿ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋಸ್ನ ಟೇಕ್ ಕೇರ್, ಬಾಯ್ ಫ್ರೆಂಡ್.